ಗಾಂಧೀಜಿಯವರನ್ನು ಕೊಂದ ಗೋಡ್ಸೆ ಮುಸಲ್ಮಾನರಲ್ಲ, ರಾಜೀವ್ ಗಾಂಧಿಯನ್ನು ಕೊಂದವರು ಮುಸಲ್ಮಾನರಲ್ಲ, ಇಂದಿರಾ ಗಾಂಧಿಯನ್ನು ಕೊಂದದ್ದು ಮುಸಲ್ಮಾನರಲ್ಲ. ಇಲ್ಲಿ ಗೋಧ್ರಾದಲ್ಲಿ 2,000ಕ್ಕಿಂತ ಮಿಕ್ಕ ಜನರ ಸಾವು ನೋವು ಘಟನೆ ನಡೆಯಿತು, ಅದಕ್ಕೂ ಮುಸಲ್ಮಾನರಲ್ಲ. ಇಲ್ಲಿ ನಾನು ಹೇಳ್ತಾ ಇರೋದು ಎಲ್ಲ ಆತಂಕಕಾರಿಗಳು ಉಗ್ರವಾದಿಗಳು ಮುಸಲ್ಮಾನರು ಹೇಳುವುದನ್ನು ಕಡಾತುಂಡವಾಗಿ ರಿಪೋರ್ಟ್ಗಳು ಅದನ್ನು ಅಲ್ಲಗೆಳೆಯುತ್ತಾ ಇದೆ. ಭಾರತದ ಮಿಲಿಟರಿ ರಹಸ್ಯಗಳನ್ನು ಪಾಕಿಸ್ತಾನಕ್ಕೆ ಸೋರಿಕೆ ಮಾಡಿದ್ದಕ್ಕಾಗಿ ಬಂಧಿಸಲ್ಪಟ್ಟವರ ಹೆಸರುಗಳು ಸೇಜಲ್ ಗಪೂರ್, ಆರೋಹಿ ಅಲೋಕ್, ಆದಿತ್ ಆರನ್, ಆದಿತ್ ಅಗರ್ವಾಲ್, ಅನಾಮಿಕಾ ಶರ್ಮಾ, ದಿವ್ಯಾ ಚಂದನ್ ರಾಯ್, ನೇಹಾ ಶರ್ಮಾ, ಪೂಜಾ ರಂಜನ್, ನಿಶಾಂತ್ ಅಗರ್ವಾಲ್, ನಂದಲಾಲ್ ಮಹಾರಾಜ್ ಪಾಕಿಸ್ತಾನಕ್ಕಾಗಿ ಬೇಹುಗಾರಿಕೆ ನಡೆಸುತ್ತಿದ್ದ ಆರೋಪದ ಮೇಲೆ ಮಧ್ಯಪ್ರದೇಶದಲ್ಲಿ ಬಿಜೆಪಿ ಕೌನ್ಸಿಲರ್ ಸೇರಿದಂತೆ 11 RSS ಕಾರ್ಯಕರ್ತರ ಬಂಧನವಾಗುತ್ತದೆ. ಪಾಕಿಸ್ತಾನಿ ಬೇಹುಗಾರಿಕಾ ಪ್ರಕರಣದಲ್ಲಿ ಬಿಹಾರ ಪೊಲೀಸರು ಬಿಜೆಪಿ IT ಸೆಲ್ ಸದಸ್ಯ ಧ್ರುವ ಸಕ್ಸೇನಾ ಅವರನ್ನು ಬಂಧಿಸುತ್ತಾರೆ. ಪಾಕಿಸ್ತಾನಕ್ಕೆ ಬೇಹುಗಾರಿಕೆ ನಡೆಸುತ್ತಾ ಇಸ್ಲಾಮಾಬಾದ್ನಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿಯ ಉದ್ಯೋಗಿ ಮಾಧುರಿ ಗುಪ್ತಾ ಮಿಲಿಟರಿ ರಹಸ್ಯಗಳನ್ನು ಸೋರಿಕೆ ಮಾಡಿದ್ದಾಗಿ DSP ರವೀಂದ್ರನಾಥ್ ಪಟ್ಟಿ ನಾನು ಹೇಳ್ತಾ ಇರೋದು. ಯಾಕಂದ್ರೆ ಇದು ಚೇಂಜ್ ಆಗಲೇಬೇಕು. ಸ್ಮಿತಾ ಅಂತೂ ಚೇಂಜ್ ಆಗ್ತೀರಾ ಅಂತ ನನಗೆ ನಂಬಿಕೆ ಇದೆ. ಇವತ್ತು ಚೇಂಜ್ ಆಗಬೇಕು. ಅದಕ್ಕೇನೆ ಪೂರಕವಾದ ಪ್ರಶ್ನೆ. ನೀವು ಅಮೆರಿಕದ ಪಟ್ಟಿ ಹೇಳಿದ್ರಿ, ಅದೇ ಅಮೆರಿಕದ CIA ಇವತ್ತು ಹೋಗಿ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ನೋಡಿ 20 ಟಾಪ್ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ಗಳು ಅಂತ ಕೊಟ್ಟಾಗ 20ಕ್ಕೆ 20 ಹೆಸರು ಮುಸಲ್ಮಾನರದು. ಟಾಪ್ ಟೆರರಿಸ್ಟ್ ಆರ್ಗನೈಸೇಷನ್ ಅಂತ ಕೊಟ್ಟಾಗ 20ಕ್ಕೆ 20 ಹೆಸರು ಮುಸಲ್ಮಾನ್ ಸಂಘಟನೆಗಳದು. ಹಾಗೆ ಭಾರತದಲ್ಲಾದಂತಹ ಅನೇಕ ಅಟ್ಯಾಕ್ಗಳು, ಮುಂಬೈಯಿಂದ ರಾಮೇಶ್ವರಂ ಕೆಫೆವರೆಗೂ, ಇವತ್ತಾದ ಡೆಲ್ಲಿ ಅಟ್ಯಾಕ್ ವರೆಗೂ, ಅದ್ರ ಹಿಂದೆ ಕೇಳೋಕ್ ಸಿಗ್ತಾ ಇರೋದು ಕೂಡ ಮುಸಲ್ಮಾನರದೇ ಹೆಸರುಗಳು. ಈ ಹೆಸರನ್ನು ಯಾಕೆ ಹೇಳ್ತಿಲ್ಲ ನೀವು? ಹಿಂದೂಗಳ ಹೆಸರನ್ನ ಮಾತ್ರ ನಾನು ಮತ್ತೆ ಶುರುವಲ್ಲೇ ಹೇಳಿದೆ, ಇಟ್ಸ್ ನಾಟ್ ಅಬೌಟ್ ಹಿಂದೂ ಮುಸ್ಲಿಂ, ಬಟ್ ನೀವು ಹಿಂದೂಗಳ ಹೆಸರು ತಗೊಂಡ್ರಿ ಅಂತ ಹೇಳಿ ನಾನು ಈ ಪ್ರಶ್ನೆ ಕೇಳ್ತೀನಿ. ಮುಸಲ್ಮಾನರ ಹೆಸರಿರುವ ಪಟ್ಟಿನೂ ಇದೆ. ಆದ್ರಿಂದ ನಾನು ಹೇಳ್ತಾ ಇರೋದು, ಮುಸಲ್ಮಾನರಲ್ಲಿ ಈಗ ಉಮರ್ ಶರೀಫ್ ಅವರು ಹೇಳಿದಾಗೆ ಯಾರು ಆತಂಕವಾದಿಗಳಿಲ್ಲ, ಅದೇ ರೀತಿಯಲ್ಲಿ ಟೆರರಿಸ್ಟ್ ಅಟ್ಯಾಕ್ ಅಲ್ಲಿ ಅವರು ಭಾಗಿಯಾಗಿಲ್ಲ ಎಂಬ ವಾದ ಯಾವತ್ತೂ ಮಾಡಿಲ್ಲ. ಬಟ್ ಎಲ್ಲಾ ಟೆರರಿಸ್ಟ್ಗಳು ಮುಸಲ್ಮಾನರು ಎಂಬ ವಾದ ಸರಿಯಲ್ಲ. ಯಾಕಂದ್ರೆ 90% ಬೇರೆ ಕಮ್ಯುನಿಟಿ. ನಾನು ಹೇಳ್ತಾ ಇರೋದು ಅಲ್ಲಿ ಈಗ ಬಿಜೆಪಿ IT ಸೆಲ್ ಹೆಸರು ಬಂದಿದೆ. ಇಡೀ ಬಿಜೆಪಿ ಅವರೆಲ್ಲ ಇದು ಉಗ್ರವಾದಿಗಳು ಅಂತ ಹೇಳೋಕ್ಕಾಗಲ್ಲ. ಅದೇ ರೀತಿಯಲ್ಲಿ 90% ಇರುವಂತಹ ಹಿಂದೂ ಸಹೋದರರ ಬಗ್ಗೆ ನಮಗೆ ಗೊತ್ತಿದೆ. ಅವರು ಯಾವತ್ತು ಆತಂಕವಾದಿಗಳಾಗ್ಲಿಕ್ಕೂ ಸಾಧ್ಯ ಇಲ್ಲ, ಕೋಮುವಾದಿಗಳಾಗ್ಲೂ ಸಾಧ್ಯ ಇಲ್ಲ. ಇದು ಬರೇ ಮುಸಲ್ಮಾನರ ವಿಚಾರ ಅಲ್ಲ. ಯಾರೇ ಆಗಲಿ, ಹಿಂದೂ ಕ್ರೈಸ್ತರು ಯಾರೇ ಆಗಲಿ, ಒಬ್ಬರನ್ನು ಆರೋಪ ಮಾಡುವುದಕ್ಕಿಂತ ಮುಂಚೆ 10 ಬಾರಿ ಆಲೋಚನೆ ಮಾಡಬೇಕು ನಮ್ಮ ತಂಡ. ಇದು ಅದರಲ್ಲೂ ಉಗ್ರವಾದ ನಮ್ಮಲ್ಲಿ ಮುಸಲ್ಮಾನರಲ್ಲಿ ಏನಿದೆ, ನಮ್ಮ ಮಸೀದಿಯಲ್ಲಿ ಅವರು ಹತ್ರಕ್ಕೂ ಸುಲಿಸಲ್ಲ ಅಂತವರನ್ನು, ನಮ್ಮ ಮಸೀದಿಯಲ್ಲಿ ಸೇರಿಸಲ್ಲ, ನಮ್ಮ ಕಮಿಟಿಯಲ್ಲಿ ಸೇರಿಸಲ್ಲ, ಅವರ ಆ ಒಂದು ಕುಟುಂಬಕ್ಕೆ ಬಹಿಷ್ಕಾರ ಹಾಕಲಾಗುತ್ತೆ. ಈ ಉತ್ತರದಲ್ಲೇ ನನ್ನ ಪ್ರಶ್ನೆಗೆ ಉತ್ತರ ಬಯಸ್ತಾ ಇದೆ. ನಾನು ಕೇಳಿದ್ದೇನೆ, ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಸುಬಾನಲ್ಲಾ ಮಸೀದಿಯನ್ನ ಭಾರತ ಆಪರೇಷನ್ ಸಿಂಧೂರದ ಭಾಗವಾಗಿ ಹೊಡೆದಾಕಿದ್ರೆ ಅಲ್ಫಲಾ ಯೂನಿವರ್ಸಿಟಿ ಪಕ್ಕದ ಆ ಮಸೀದಿಯಲ್ಲಿ ಇರ್ತಕ್ಕಂಥ ಮೌಲ್ವಿಗೆ ಯಾಕೆ ದ್ವೇಷ ಬರಬೇಕು? ಭಾರತ ಸರ್ಕಾರದ ಈ ಆಪರೇಷನ್ ಸಿಂಧೂರ ತಪ್ಪು ಅಂತ ಯಾಕೆ ಅನ್ನಿಸ್ಬೇಕು? ಯಾರು ಹೇಳ್ತಾ ಇದ್ದಾರೆ? ಮಾಧ್ಯಮ ಹೇಳ್ತಾ ಇದ್ದಾರೆ. ಮಾಧ್ಯಮಕ್ಕೆ ಯಾರು ಪ್ರಧಾನಿ ಮೋದಿ ಫೋನ್ ಮಾಡಿ ಹೇಳ್ತಾರಾ? ಪ್ರಧಾನಿ ಮೋದಿ ಕೆಲಸನೂ ಅಲ್ಲ ಅದು, ತನಿಖಾ ತಂಡದ್ದು ಕೆಲಸ. ನಾನು ಹೇಳ್ತಾ ಇರೋದು, ಅಮೋನಿಯಂ ನಿಟ್ರೇಟ್ ಸಿಕ್ಕಿದೆ ಅಲ್ವಾ ಸ್ಮಿತಾ, ನಿಮ್ಗೆ ಗೊತ್ತಿದೆ ಅಮೋನಿಯಂ ನಿಟ್ರೇಟ್ ಏನು ಅಂತ ಹೇಳಿ ಎಲ್ರಿಗೂ ಗೊತ್ತಿದೆ. ರಾಸಾಯನಿಕ ವಸ್ತುಗಳಿಗೆ, ಗೊಬ್ಬರಗಳಿಗೆಲ್ಲ ಸಿಂಪಡಿಸುವಂತ ಇದು. ಒಂದು ವೇಳೆ ಇದೇ ಅಬ್ದುಲ್ ನಾಸರ್ ಮದನಿ ತರ ಆ ಡಾಕ್ಟ್ರು ಮನೆಗೆ ಏನಾದರೂ ತಕೊಂಡು ಹೋಗಕ್ಕೆ ಇಟ್ಟಿದೆ, ನಾನು ಅವರ ಬಗ್ಗೆ ವಕಾಲತ್ ವಹಿಸಲ್ಲ, ಒಂದ್ ನಿಮಿಷ ವಕಾಲತ್ ವಹಿಸಲ್ಲ. ಅವರು ಮಾಡಿದ್ರೆ ಈಗಾಗಲೇ ಸಾದಿಕ್ ಪಾಷಾ ಹೇಳಿದಾಗೆ ಅವರನ್ನು ಗಲ್ಲಿಗೇರಿಸೋಕು ಇಡೀ ಮುಸ್ಲಿಂ ಸಮಾಜ ಅದಕ್ಕೆ ಬೆಂಬಲಿಸುತ್ತೆ. ಅದರಲ್ಲಿ ಎರಡು ಮಾತೇ ಇಲ್ಲ. ನಾನು ಹೇಳೋದು ಇದೇ ಇದಾಗೆ ರಿಟ್ರೇಟ್ ಅವರ ಮನೆಗೆ ಏನಾದ್ರು ತಕೊಂಡು ಹೋಗುವಾಗ, ಅದು ಒಳ್ಳೆ ಬಡ ಜನರಿಗೂ ಹೋಗಿ ಒಬ್ಬ ಡಾಕ್ಟರ್ ಹೋಗಿ ಸ್ಫೋಟ ಮಾಡಿಸ್ತಾನೆ ಅಂತ ಹೇಳುವಾಗ ಒಬ್ಬ ಬುದ್ಧಿ ಇರುವವರು ಯಾರು ನಂಬಲ್ಲ. ಯಾಕೆಂದ್ರೆ ಅವನಿಗೇನಾದ್ರೂ ಇದಿದ್ರೆ ಎಲ್ಲಾದ್ರೂ ಒಳ್ಳೆ ಬೇರೆ ಎಲ್ಲಾದ್ರೂ ಒಂದು ಕಡೆ ಹೋಗ್ಬೇಕಿತ್ತು. ಬಡ ಜನರು ಇರುವಂತಹ, ಅದೇ ರೀತಿಯಲ್ಲಿ ಅಲ್ಲಿ ನೋಡೋಕೆ ಪ್ರವಾಸಿಗರ ಇರುವಂತಹ ಜಾಗದಲ್ಲಿ ಹೋಗಿ ಸ್ಫೋಟಿಸ್ತಾನೆ ಅಂತ ಹೇಳಿದ್ರೆ ತನಿಖೆ ನಡೆಯಲಿ. ತನಿಖೆ ನಡೆಯುವ ತನಕ ಮಾಧ್ಯಮದವರು ಅದಕ್ಕಿಂತ ಮುಂಚೆನೆ ಅವರು ಡಾಕ್ಟರು ಅಲ್ಫಲಾ, ಈಗ ನೋಡಿ ಅಲ್ಫಲಾ ಅನ್ನು ಈಗ ಕೆಂಗಣ್ಣಾಯ್ತು. ಮುಸ್ಲಿಂ ಯಾವುದಾದರೂ ಇನ್ಸ್ಟಿಟ್ಯೂಷನ್ಗಳು, ಸಂಸ್ಥೆಗಳು ಅದಕ್ಕೆ ಹದ್ದುಗಣ್ಣಿಡುವಂತಹ ಒಂದು ಷಡ್ಯಂತರವೇ ಇದು ಎಂದು ಸ್ವಾಭಾವಿಕವಾಗಿ ಸಹಜವಾಗಿ ಸಂಶಯ ಬಂದೇ ಬರುತ್ತೆ. ನಿಜ ಸರ್. ಅಂದ್ರೆ ನಮ್ಮ ಕಣ್ಣು ಮುಂದೆ ಕಾಣ್ತಾ ಇರೋದನ್ನು ಕೂಡ ನಾವು ಕಣ್ಣಿಗೆ ಕಾಣದೇ ಇರೋ ತರ ಬ್ಲೈಂಡ್ ಫೋಲ್ಡೆಡ್ ಆಗಿರ್ಬೇಕು ಅಂತ ನೀವು ಹೇಳ್ತೀರಾ? ಈಗ ರೈಸಿನ್ ಅನ್ನೋ ಒಂದು ಕೆಮಿಕಲ್ ಅನ್ನ ತಯಾರು ಮಾಡಿ ಅದನ್ನ ಪ್ರಸಾದಕ್ಕೆ ಮಿಕ್ಸ್ ಮಾಡಬೇಕು, ಇದು ಮಾಧ್ಯಮ ಸೃಷ್ಟಿಯಲ್ಲ, ತನಿಖಾ ಸಂಸ್ಥೆಗಳಿಂದಲೇ ಬರ್ತಾ ಇರೋದು. ನೀವು ಅಮೋನಿಯಂ ನೈಟ್ರೇಟ್ ಬಗ್ಗೆ ಹೇಳಿದ್ರಿ, ಅದನ್ನ ಗೊಬ್ಬರ ಮಾಡ್ಲಿಕ್ಕೆ ಇಟ್ಕೊಂಡಿರ್ಲಿಲ್ಲ. ಗೊಬ್ಬರ ಮಾಡ್ಕೊಳ್ಳೋ
ಇಟ್ಕೊಳ್ಳಕ್ಕೆ ಇಟ್ಕೊಂಡಿದ್ರೆ ಇಟ್ಲಿಲ್ಲ ಅದ್ರ ಅಂತ ಯಾರು ಜೊತೆಯಲ್ಲಿ ಹೇಳಿದ್ದಾರೆ? ನನ್ question ಅದ್ರ ಅದು. ಜೊತೆಯಲ್ಲಿ ಡಿಟೋನೇಟರ್ಸ್, ಅದ್ರ ಜೊತೆಯಲ್ಲಿ ವೈರ್ಗಳು ಯಾಕಿರ್ತಿತ್ತು, ಟೈಮರ್ಗಳು ಯಾಕಿರ್ತಿತ್ತು? ಅಲ್ಲಲ್ಲ, ನಾನು ಗೊಬ್ಬರ ಹೇಳ್ತಾ ಮಾಡ್ಲಿಕ್ಕೆ ವೈರ್ ಬೇಡ. ಇಲ್ಲಿ ನಾನು ನಿನ್ನೆ ನಡೆದಂತ ಅಟ್ಯಾಕ್ ಅನ್ನು ಸಮರ್ಥನೆ ಮಾಡೋಕೆ ಒಬ್ಬ ಮುಸಲ್ಮಾನ ಬಿಡಿ ಒಬ್ಬ ಮನುಷ್ಯನಿಗೆ ಸಾಧ್ಯನೇ ಇಲ್ಲ. ಮನುಷ್ಯತ್ವದ ವಿರುದ್ಧ ಅದು. ಮನುಷ್ಯರನ್ನು ಕೊಲೆ, ಈಗಾಗಲೇ ಉಮರ್ ಶರೀಫ್ ಅದು ಹೇಳಿ ಆಯ್ತು. ಮನುಷ್ಯತ್ವವನ್ನು ಒಬ್ಬನನ್ನು ಕೊಂದ್ರೆ ಇಡೀ ಮನುಷ್ಯ ರಾಶಿಯನ್ನೇ ಕೊಂದಂಗೆ ಅಂತ ಪವಿತ್ರ ಕುರಾನ್ ಹೇಳುವಾಗ ಅದನ್ನು ನಾವು ಯಾರು ಸಮರ್ಥನೆ ಬಿಡಿ ಅವರನ್ನು ನಾವು ಒಪ್ಪುವುದೇ ಇಲ್ಲ. ಯಾಕೆಂದ್ರೆ ನಿಮ್ಗೆ ಗೊತ್ತು, ಮುಂಬೈ ಸರಣಿ ಸ್ಫೋಟದಲ್ಲಿ ಏನು ಇದು ಪೊಲೀಸರ ಗುಂಡೇಟಿಗೆ ಬಲಿಯಾದಂತಹ ಆ ಇವರು ಯಾರು ಟೆರರಿಸ್ಟ್ಗಳಿದ್ದಾರೋ ಅವರಿಗೆ ಕಬ್ರಿಸ್ತಾನ ಕೊಟ್ಟಿಲ್ಲ ಮುಂಬೈ ನಮ್ಮ ಮುಸಲ್ಮಾನರು. ಇವರಿಗೆ 6 ಅಡಿ ಮಣ್ಣು ನಾವು ಕೊಡಲ್ಲ, ಇವರು ಟೆರರಿಸ್ಟ್ಗಳು. ಯಾಕಂದ್ರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಲೈಸ ಮಿನ್ನ ಮಂದ ಆಯಿಲ ಅಸಬಿಯ ಒಲೈಸ ಮಿನ್ನ ಮಂ ಕಾತಲ ಅಸಬಿಯ ಒಲೈಸ ಮಿನ್ನ ಮಂ ಮಾತ ಅಸಬಿಯ. ಕೋಮುವಾದ ಮತ್ತು ಭಯೋತ್ಪಾದನೆಗೆ ಪ್ರಚೋದನೆ ನೀಡುವವನು ಮುಸಲ್ಮಾನನಲ್ಲ. ಕೋಮುವಾದ ಮತ್ತು ಭಯೋತ್ಪಾದನೆಗಾಗಿ ಕತ್ತಿ ತಲವಾರನ್ನು ಬೀಸುವವನು ಮುಸಲ್ಮಾನನಲ್ಲ. ಕೋಮುವಾದ ಮತ್ತು ಭಯೋತ್ಪಾದನೆ ಮಾಡಿ ಸತ್ತವನು ಮುಸಲ್ಮಾನನಲ್ಲ. ಆದ್ರಿಂದಲೇ ಮುಂಬೈ ಅಟ್ಯಾಕ್ ಅಲ್ಲಿ ಏನು ಸಾವಿಗೀಡಾದಂತಹ ಆ ಆತಂಕ ಇವರಿಗೆ ಯಾರಿಗೆ ಟೆರರಿಸ್ಟ್ಗಳಿಗೆ ಅಲ್ಲಿ ಮುಂಬೈ ಕಬ್ರಿಸ್ತಾನದಲ್ಲಿ ಅವರಿಗೆ ಕಬರಿಗೆ ಅವಕಾಶ ಕೊಟ್ಟಿಲ್ಲ. ಇದು ಮುಸಲ್ಮಾನರ ವಿಶ್ವಾಸ. ಅದೇ ರೀತಿಯಲ್ಲಿ ಪವಿತ್ರ ಕುರಾನ್ ವಿಶ್ವಾಸ, ಯಾವರಿಗೂ ನೋವು ಕೊಡಬಾರದು. ನಿನ್ನ ಧರ್ಮ ಏಕೋ ದೈವೋಪಾಸನೆ, ಲಾ ಇಲಾಹ ಇಲ್ಲಲ್ಲಾಹ್ ಮುಹಮ್ಮದ್ ರಸೂಲುಲ್ಲಾಹ್, ಅದು ನನ್ನ ಧರ್ಮ. ಅದರೊಂದಿಗೆ ವಲಾ ತಸುಬ್ಬುಲ್ಲದೀನ ಯದೂನ ಮಿನ್ ದೂನಿಲ್ಲ, ಅಲ್ಲಾಹನಲ್ಲದೆ ಆರಾಧನೆ ಮಾಡುವಂತ ದೇವತೆಗಳಿಗೆ ನೀನು ನಿಂದಿಸುವಂತಿಲ್ಲ, ಗೌರವಿಸಬೇಕು. ಆ ಕುರಾನ್ ಅಧ್ಯಯನ ಕಲಿತಂತ ಮುಸಲ್ಮಾನ ಇಂಥ ಅಟ್ಯಾಕ್ ಮಾಡೋಕೆ ಸಾಧ್ಯನೇ ಇಲ್ಲ. ನಾನು ಸ್ಮಿತಾ ನಿಮ್ಮಲ್ಲಿ ಹೇಳಲಿಕ್ಕಿರೋದು ತುಂಬಾ, ಯಾಕೆಂದ್ರೆ ಆರೋಗ್ಯಕರವಾದಂತಹ ಚರ್ಚೆ ನಡೀತಾ ಇದೆ. ನಿಮ್ಮ ರಿಪಬ್ಲಿಕ್ ಕನ್ನಡದಿಂದ ಕರ್ನಾಟಕಕ್ಕೆ ಒಂದು ಒಳ್ಳೆ ಮೆಸೇಜ್ ಹೋಗಬೇಕು. ಇವತ್ತಿನ ಮಾಧ್ಯಮದಿಂದ ಎಲ್ಲಾ ಟೆರರಿಸ್ಟ್ಗಳು ಮುಸಲ್ಮಾನರು ಎಂಬುದನ್ನು ಇವತ್ತಿನಿಂದ ಚೇಂಜ್ ಮಾಡಬೇಕು, ಡೈಲಾಗ್ ಚೇಂಜ್ ಮಾಡಬೇಕು. ನಮ್ಮ ವೀಕ್ಷಕರಿಗೆ ಮೌಲಾನಾ ಅವರ ಮಾತುಗಳಲ್ಲಿ ವಿಶ್ವಾಸ ಬಂದಿದ್ದು ಬದಲಾಯಿಸ್ಕೊಳ್ಬೇಕು ಅಂದ್ರೆ ಮುಕ್ತವಾಗಿ ಬದಲಾಯಿಸ್ಕೊಳ್ಬಹುದು. ಬಟ್ ಅದೇ ಮೌಲ್ವಿಗಳ ಬಗ್ಗೆ ಆರೋಪ ಇರೋದು ಪಾಷಾ ಸರ್, ಕೆಲ ಮೌಲ್ವಿಗಳು, ನಾನು ಎಲ್ಲರೂ ಅಂತ ಹೇಳ್ತಿಲ್ಲ, ಡೆಲಿಬ್ರೇಟ್ ಆಗಿ ಕೆಲವರು ಅಂತ ಹೇಳ್ತಿದ್ದೀನಿ, ಇಂಥ ಮೌಲ್ವಿಗಳು ಅನಾವಶ್ಯಕವಾಗಿ ಪಾಕಿಸ್ತಾನದಲ್ಲಿರ್ತಕ್ಕಂಥ ಟೆರರ್ ಹಬ್ಗಳಿಗೆ ಹಾಗೆ ಭಾರತದಲ್ಲಿರ್ತಕ್ಕಂಥ ರಾಡಿಕಲ್ ಮುಸಲ್ಮಾನರಿಗೆ ಬ್ರಿಡ್ಜ್ ಆಗ್ತಿದ್ದಾರೆ. ಮದರಸಾಗಳಲ್ಲಿ ಹಾಗೆ ಮಸೀದಿಗಳಲ್ಲಿ ಕೂತ್ಕೊಂಡು ಟೆರರ್ ಆಕ್ಟಿವಿಟಿನ ಪ್ಲಾನ್ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ. ಅಲ್ಲಾನ ಸ್ಮರಣೆ ಆಗ್ಬೇಕಾಗಿದ್ದ, ಅಲ್ಲಾನ ಪ್ರಾರ್ಥನೆ ಆಗ್ಬೇಕಾಗಿದ್ದ ಜಾಗದಲ್ಲಿ ಮನುಷ್ಯರನ್ನ ಕೊಲ್ಲೋಕೆ ಸ್ಕೆಚ್ ಆಗ್ತಾ ಇದೆ. ಇದಕ್ಕೆ ಕೆಲ ಮೌಲ್ವಿಗಳು ಬ್ರಿಡ್ಜ್ ಆಗ್ತಾ ಇದ್ದಾರೆ. ಇಂಥ ಆರೋಪ ಕೂಡ ಇದೆ. ಮೇಡಮ್ ನೋಡಿ, ಈ ಕೆಲವುದು ಇದು ತಗೊಂಡು ಇಲ್ಲ ಇಡೀ ಸಮುದಾಯ ಮೇಲೆ ಇದು ಹಾಕಬೇಡ್ದು. ಇಲ್ಲ, ನಾನು ಕೆಲವರು ಅಂತಾನೆ ಕೇಳ್ತಾ ಇದ್ದೀನಿ. ಈ ಕೆಲವು ಇದ್ದಾರಲ್ಲ, ಅವ್ರಿಗೆ ಕನೆಕ್ಷನ್ ಇರುತ್ತೆ ಟೆರರಿಂದ, ಆಚೆಯಿಂದ ಅದು ಇರುತ್ತೆ. ಅವರು ಮಾಡೋ ಕೆಲಸಕ್ಕೆ ಇಡೀ ಮದ್ರಸಾಗಳ ಮೇಲೆ ಹೆಸರು ಕೆಟ್ಟದ್ದು ಬರ್ತಾ ಇದೆ, ಮಸೀದಿಗಳ ಮೇಲೆ ಕೆಟ್ಟ ಹೆಸರು ಬರ್ತಾ ಇದೆ. ಇನ್ನೊಂದು ಏನಂದ್ರೆ, ಟೆರರಿಸ್ಟ್ ಯಾರು ಇರ್ತಾನೆ ಅವನದು ಧರ್ಮಕ್ಕೆ ಅವನಿಗೆ ಕನೆಕ್ಷನ್ ಇರಲ್ಲ. ಅವನು ಮುಸಲ್ಮಾನೂ ಅಲ್ಲ, ಹಿಂದೂನೂ ಅಲ್ಲ. ಟೆರರಿಸ್ಟ್ ಯಾರಿಗೆ ಬಿಡಲ್ಲ ಅವನು. ಈಗ ಸತ್ತಿದಾರಲ್ಲ, ಅದರಲ್ಲಿ ಬೇರೆ ಹಿಂದೂಗಳು ಅಲ್ಲ, ಮುಸಲ್ಮಾನರು 4-5 ಜನ ಸತ್ತಿದ್ದಾರೆ ಅಲ್ಲಿ, ಈಗ ಇದರಲ್ಲಿ ಕೆಂಪುಕೋಟೆ ಇದರಲ್ಲಿ ಸಿಗ್ನಲ್ನಲ್ಲಿ. ಅದು ಇನ್ನೊಂದು ಮಾತು, ಈಗ ನಾನು ಬೇರೆ ಚಾನಲ್ ಹೋಗಿದ್ರೆ ಅಲ್ಲಿ ಹೇಳಿದ್ರು ಎಲ್ಲ ದೇವಸ್ಥಾನಗಳೆಲ್ಲ ಬ್ಲಾಸ್ಟ್ ಮಾಡೋರು ಮುಸಲ್ಮಾನರು ಅಂತ. ನಾನು ಇನ್ನೊಂದು ಮಾತು ನಾನು ಹೇಳ್ತೀನಿ, ಮಕ್ಕಾ ಮಸೀದಿ ಹೈದರಾಬಾದ್ನಲ್ಲಿ ಆ ಮುಸಲ್ಮಾನ ಹೆಸರೇ ಬಂದಿದ್ದು, ಆದರೆ ಮಸೀದಿ ಒಳಗಡೆ ಬ್ಲಾಸ್ಟ್ ಆಯಿತು, 20 ಮುಸಲ್ಮಾನ